ಯಾರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಅಷ್ಟು ಸೇಲ್ ಆಗ್ತಾ ಇದೆ. ಕೃಷಿ ಮೇಳಕ್ಕೆ ನಾನು ಹೋಗ್ತಾ ಇದ್ದೀನಿ, ತುಂಬ ಬೇಡಿಕೆ ಇದೆ. ಹೆಚ್ಚು ಕಾಟ ಕೊಡುವುದಂದರೆ ಮಂಗಗಳು. ಈ ತೆಂಗಿನ ಕಾಯಿ ಈಗ ಅಡಿಕೆ ಸಹಿತ ಇರುವುದಿಲ್ಲ, ತುಂಬ ತೊಂದರೆ ಕೊಡ್ತದೆ. ಅದಕ್ಕಾಗಿ ನಾನು ಈಗ ಇನ್ನು ಉಪಾಯ ಮಾಡಿದ್ದೇನೆ. ಹೌದೌದು ಹೌದು ಹೌದು. ಈಗ ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ. ನಮ್ಮ ಈಸಿ ಲೈಫ್ ಅಂತ ಇದೆ, ಈಸಿ ಲೈಫಲ್ಲಿ ಯಾರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಅಷ್ಟು ಸೇಲ್ ಆಗ್ತಾ ಇದೆ. ಕೃಷಿ ಮೇಳಕ್ಕೆ ನಾನು ಹೋಗ್ತಾ ಇದ್ದೀನಿ, ತುಂಬ ಬೇಡಿಕೆ ಇದೆ. ಹೆಚ್ಚು ಕಾಟ ಕೊಡುವುದಂದರೆ ಮಂಗಗಳು. ಈ ತೆಂಗಿನ ಕಾಯಿ ಈಗ ಅಡಿಕೆ ಸಹಿತ ಇರುವುದಿಲ್ಲ, ತುಂಬ ತೊಂದರೆ ಕೊಡ್ತದೆ. ಅದಕ್ಕಾಗಿ ನಾನು ಈಗ ಇನ್ನು ಉಪಾಯ ಮಾಡಿದ್ದೇನೆ. ಹೌದೌದು ಹೌದು ಹೌದು. ಈಗ ನಂದು ಸಾಧಾರಣ ಒಂದು 10,000 ಮೇಲೆ ಗನ್ನು ಸೇಲಾಗಿದೆ. ನನಗೆ ಒಂದು ನೋಡುವ ಅಂತ ಏನಾದರೂ ಜನರಿಗೆ ಉಪಯೋಗ ಆಗಬೇಕು, ಕೃಷಿಕರಿಗೆ ಉಪಯೋಗ ಆಗಬೇಕು ಅಂತ ಹೇಳಿ ನಾನು ಈ ಗನ್ನನ್ನು ತಯಾರಿಸಿದ್ದೇನೆ. ಇದರದ್ದು ಬೆಲೆ 3,000 ಇದೆ. ಇದು ಸಣ್ಣದೊಂದು ಆಟಮ್, ಮಾಮೂಲಿ ಆಟಮ್, ಗ್ರೀನ್ ಪಟಾಕಿ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ, ಪಟಾಕಿ ಅಂಗಡಿಯಲ್ಲಿ. ಇದನ್ನು ಇಲ್ಲಿ ನೋಡಿ, ಈ ರಂಧ್ರದ ಮೂಲಕ ಇದನ್ನು ಹೊರಗೆ ತೆಗಿಬೇಕು. ಈ ಥರ ಹೆವಿ ಇದೆ, ಇದು ಹೆವಿ ಇದೆ, ತುಂಬ ತುಂಬ ಹೆವಿ ಇದೆ. ಕ್ಯಾಪ್ ಸಹ ಹೆವಿ ಇದೆ. ಇದನ್ನು ಈ ಥರ ಟೈಟ್ ಮಾಡಬೇಕು, ಫುಲ್ ಟೈಟ್ ಮಾಡಬೇಕು. ಕೈಯಲ್ಲಿ ಟೈಟ್ ಆಗದಿದ್ದರೆ ಹಚ್ಚಿದ್ರೆ ಮತ್ತೆ ಇದಕ್ಕೆ ಬೆಂಕಿ ಕೊಡಬೇಕು. ಹೌದು, ಈ ದಕ್ಷಿಣ ಕನ್ನಡದಲ್ಲಿ ತುಂಬ ಬೇಡಿಕೆ ಇದೆ. ಈ ಕಡೆ ಬೆಂಗಳೂರಿನವರು ಸಹ ಇದರಲ್ಲಿ ನೋಡಲಿಕ್ಕೆ ಚೆಂದಾಗಿದೆ ಅಂತ ತಗೊಂಡು ಹೋಗ್ತಾರೆ. ತುಂಬ ಜನ ಬೆಂಗಳೂರಿನವರು. ನಂದು ನಿನ್ನೆಯಿಂದ ಒಂದು 50 ಪೀಸ್ ನಿನ್ನೆನೇ ಖಾಲಿ ಆಗಿದೆ. ಇವತ್ತು ಸಾಧಾರಣ ಒಂದು 100 ಪೀಸ್ ಖಾಲಿ ಆಗುವ ಸಂದರ್ಭ ಇದೆ. ಜಾಸ್ತಿ ತರಲಿಲ್ಲ, ನಾನು 300-400 ಪೀಸ್ ತಂದಿದ್ದೇನೆ. ಎಲ್ಲ ಖಾಲಿ ಮಾಡಬೇಕು ಅಂತ ಹೇಳಿದೆ. ತುಂಬ ಬೇಡಿಕೆ ಇದೆ. ನಮ್ಮದು ಹೆಸರು ಜಾನ್ ಡಿಸೋಜ. ಹೌದು, ಮಾಸ್ಟರ್ ಗನ್ ಅಂತ ಇದೆ, ಮಾಸ್ಟರ್ ಗನ್ ಅಂತ ಹೆಸರು ಇಟ್ಟಿದ್ದೀನಿ ಇದಕ್ಕೆ. ಏನಾಗುತ್ತೆ, ಇವಾಗ ಭೂಮಿ ಎಲ್ಲ ಫ್ರಾಗ್ಮೆಂಟ್ ಆಗ್ಬಿಟ್ಟಿದೆ. ನೀವೇ ಒಂದು ಎಲ್ಲರೂ ಸೇರ್ಕೊಂಡು ಇವಾಗ ಗೌರ್ಮೆಂಟ್ ಭೂಮಿ ಇರ್ಬೋದು, ಬೇರೆ ಬೇರೆ ಭೂಮಿನ ಒಂದು ಲಾಂಗ್ ಲೀಸ್ ತಗೊಂಡು ಇದಕ್ಕೆಲ್ಲ ಬೇಕಾದ ವ್ಯವಸ್ಥೆಗಳನ್ನು ನಿಮ್ಮ ಸ್ಥಳೀಯ ಮಟ್ಟದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಕೃಷಿ ವಿಶ್ವವಿದ್ಯಾಲಯಗಳಿದೆ, ಕೃಷಿ ಮಹಾವಿದ್ಯಾಲಯ, ಅದೇ ರೀತಿ ಸರ್ಕಾರದ ಮಟ್ಟದಲ್ಲೂ ಸಹ ಯಾರು ಸಬ್ಸಿಡಿ ಅಂತ ಹೇಳೋದಿಲ್ಲ ನಾನು, ಇನ್ಕ್ಲೂಡಿಂಗ್ ಲ್ಯಾಂಡ್ ಆಲ್ಸೋ, ಅದನ್ನ ವ್ಯವಸ್ಥೆ ಸಿಂಗಲ್ ಮೀಟರ್ ಸಿಸ್ಟಮ್ನಲ್ಲಿ ಆಗಬೇಕು. ಅದೇ ಮಾಡಿದ್ರೆ ಅವ್ರಿಗೆ ಏನೇನು ಬೇಕಾದ್ರೆ ಎಲ್ಲ ವ್ಯವಸ್ಥೆಯನ್ನು ಇದೇ ರೀತಿಯಾಗಿ ಸಹಕಾರ ಮಾಡ್ಕೊಂಡು ಮಾಡಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 7 ಜಿಲ್ಲೆಗಳು ಏನು ಬರ್ತದೆ, ಎಲ್ಲ ಜಿಲ್ಲೆಗಳಲ್ಲೂ ವಿಶ್ವವಿದ್ಯಾಲಯದಿಂದ ಬೀಜೋತ್ಪಾದನೆ ಘಟಕಗಳನ್ನು ಮಾಡಿ ಸುಮಾರು 1,000 ರೈತರು ವಿಶ್ವವಿದ್ಯಾಲಯದ ನೆಟ್ವರ್ಕ್ನಲ್ಲಿದ್ದಾರೆ. ಘೋರವಾಗಿ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಎಲ್ಲ ಮಾಡಿಕೊಂಡು ಒಂದು ಅನುಕೂಲ ಮಾಡಿಕೊಡೋದು. ಅದ್ರ ಜೊತೆಗೆ ಇವಾಗ ನಾವು ನಿವೃತ್ತ ಆದಮೇಲೆ ನಾವೊಂದು 20-25 ಜನ ನಿವೃತ್ತ ಪ್ರಾಧ್ಯಾಪಕರು ಸೇರಿಕೊಂಡು ಕ್ರಿಯೇಟಿವ್ ಅಗ್ರಿಕಲ್ಚರ್ ಸೈನ್ಸ್ ಯಾರ ಯುವಕರು ಆಸಕ್ತಿ ಉಂಟು ಅಂದರೆ ಬಂದರೆ ಅವರಿಗೆ ನಮ್ಮ ಅಕಾಡೆಮಿಯಿಂದ ಮಾರ್ಗದರ್ಶನ ಒಂದು ಜನಪದ ಬೀಜದ್ದು ಭಾಳ ರಾಗಿನಲ್ಲಿ ಓದಿದೆ ನಾವು ಕೇಳ್ಕೊಂಡ್ರಾಗಿ ಚಿಕ್ಕಪ್ಪರಾಗಿ
ಕೋಣಕೂಟರಾಗಿ ಸಂಘಟರಾಗಿ ಅದೇ ಒಂದು ಅದೇ ನನ್ನ ನೈತಿಕತೆ ನನ್ನ ನನಗೆ ಊಟ ಬೈಪ ಬೀಜ ನಂತರ ವಹಿವಾಟುಗಳನ್ನು ಮಾಡಿದ್ದು 25 ಲಕ್ಷಗಳ ಲಾಭ ಅಂದರೆ ಅತ್ಯಂತ ಹೆಚ್ಚು ಒಂದು 250-300-350 ಕೆ ಜಿ ಹಾಕಿಬಿಟ್ರೆ ನಿಮ್ಗೆ ಒಂದು ಕೆ ಜಿ ಸಿಗುತ್ತೆ. 20 ರೂಪಾಯಿ ಒಂದು ಕೆ ಜಿ ಟೊಮೊಟೊ ಯಾಕೆಂದರೆ ನಾವು ಬರೀ 65 ಜನ 10 ಹೆಣ್ಣುಮಕ್ಕಳ ಸಂಘಗಳ ಸೇರಿಟ್ಟು ಮಾಡಿದಂಥದ್ದು ಸ್ಕೀಮ್ ಗೌರ್ಮೆಂಟ್ ಈ ಬೀಜಗಳನ್ನು ಸರಬರಾಜು ಮಾಡ್ತಾ ಇದೆ. ಅದು ವಿಶೇಷವಾಗಿ ಸರ್ಕಾರಿ ಬೀಜ ನಮ್ಮ ಸಂಗ್ರಹವನ್ನು ಮಾಡಿದ್ದಾರೆ. ಅದು ವರ್ಷದ 3 ಸೀಸನಲ್ಲೂ ಬೆಳೆಯುವುದು ಮತ್ತು 24-25 ಕ್ವಿಂಟಾಲ್ ಮತ್ತು ಚಿನ್ನಪಟ್ಟಿ ಅಂತ ತಮಿಳುನಾಡಿನ ರೈತರು ಮಾಡಿದ್ದು ಈ ಥರದ ಸಾಕಷ್ಟು ತಳಿಗಳ ವಿಶೇಷವಾದ ತಳಿಗಳು ನಮ್ಮಲ್ಲಿದೆ. ಹಾಗಾಗಿ ಒಂದು ಏನು ಕರ್ನಾಟಕ ಸರ್ಕಾರ ಕೂಡ ಸಮುದಾಯ ಬೀಜ ಸರ್ಕಾರಿ ರಾಜಕಾರಣಿಗಳು ಮತ್ತು ಕೃಷಿ ಅಧಿಕಾರಿಗಳಿಗೆ ಕೃಷಿ ಅಲ್ಲ ನಾನು ಗೌರಿ ಸಿಂಗ್ ಹೇಳಿ. Stall number A10 next to the food court and the tandoori. ಹೇಗೆ ನಮ್ಮ ಕೂಟಕ್ಕೆ ಉಳಿಸಿನ ಆರೋಪಿಸ್ತಾರೋ ಅದೇ ರೀತಿ ಹವಾಮಾನ ನಮ್ಮ ರೈತ ಬಾಂಧವರೇ ಮತ್ತು ಕೃಷಿ ವಿಶ್ವವಿದ್ಯಾಲಯ ಮತ್ತು ಮಾಧ್ಯಮ ಮಿತ್ರರೇ ಎಲ್ಲ ಅಕ್ಕ ತಂಗಿಯರೇ ಕಡಕ್ನಾಥ್ ಫಸ್ಟು ಅದ್ರ ಮಾಂಸದ ಕಲರು ಕರ್ರಗಿರುತ್ತೆ. ಮಾಮೂಲಿ ಎಲ್ಲ ಕೋಳಿ ಇದ್ದಂಗೆ ವೈಟ್ ಮೀಟ್ ಇರಲ್ಲ, ಬ್ಲ್ಯಾಕ್ ಇರುತ್ತೆ. ಜೊತೆಗೆ ಕೊಲೆಸ್ಟ್ರಾಲು, ಈಗ ನಾವು ಏನು ಹೇಳ್ತೀವಿ ಬೇರೆ ಮೀಟ್ ತಿಂದಾಗ ಕೊಲೆಸ್ಟ್ರಾಲ್ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಹಾಗೆ ಹೇಳ್ತೀವಿ. ಇದರಲ್ಲಿ ಅಂಥ ಸಮಸ್ಯೆ LDP HDP ಹೇಳ್ತೀವಿ ಭಾಳ ಕಡಿಮೆ, ಓಕೆನಾ. ಆಮೇಲೆ ಪ್ರೋಟೀನ್ ಅಂಶ ಭಾಳ ಹೈಯೆಸ್ಟ್ ಇದೆ. ಮಾಮೂಲಿ ಬೇರೆ ಬ್ರೀಡ್ಸ್ಗಿಂತ ಪ್ರೋಟೀನ್ ಕಂಟೆಂಟ್ ಈಸ್ ಮೋರ್. ಜೊತೆಗೆ ಎಲ್ಲ ಮಿನರಲ್ಸು ಮಲ್ಟಿವಿಟಮಿನ್ಸು ಜಾಸ್ತಿ ಇರುತ್ತೆ ಮೀಟಲ್ಲಿ. ಮಾಮೂಲಿ ಅಮೈನೋ ಆ್ಯಸಿಡ್ಸ್ ಅಲ್ಲ, ನಾರ್ಮಲ್ ಬೇರೆ ಕೋಳಿ ಮಾಂಸಕ್ಕಿಂತ ಕಡಕ್ನಾಥ್ ಬ್ರೀಡಲ್ಲಿ ಜಾಸ್ತಿ ಇರುತ್ತೆ. ಜೊತೆಗೆ ನೀವು ಕಡಕ್ನಾಥ್ ಒರಿಜಿನ್ ಬಂದು ಮಧ್ಯಪ್ರದೇಶದಿಂದ ಆಗಿರೋದು. ಅಲ್ಲಿಂದ ಈಗ ಜನಕ್ಕೆ ಅದ್ರ ಬಗ್ಗೆ ಅರಿವು ಮೂಡ್ತಾ ಇದೆ. ಕಡಕ್ನಾಥ್ ಅಂತ ಒಂದು ಬ್ರೀಡ್ ಇದೆ, ಅದನ್ನು ಸಾಕ್ಬೋದು ಅಂಥದ್ದು ಈಗ ಅವರಿಗೆ ಇನ್ಫಾರ್ಮೇಷನ್ ಬರ್ತಾ ಇದೆ. ಅದಕ್ಕೆ ನಮ್ಮ ಯೂನಿವರ್ಸಿಟಿ ಹುಡುಗರೆಲ್ಲ ಇಂಟರ್ನ್ಶಿಪ್ ಅಂತ ಮಾಡಿ ಅದರಲ್ಲಿ ಸಾಕಿ ಜನಗಳಿಗೆ ಮಾರಿ ಅದ್ರ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಈಗ ಅದು ನಿಮಗೆ ಈಗ 180ಕ್ಕೆ ಮಾಡ್ತಿದ್ದಾರೆ, 180-150ಕ್ಕೆಲ್ಲ ಸಿಗುತ್ತೆ. ಅದು ಮರಿಗಳನ್ನ ಸೇಲಮ್ಮು ತಮಿಳ್ನಾಡಿಂದ ತೊಗೊಂಬರ್ಬೇಕು. ನಿಮಗದು ಮಾರೋ ರೇಟಿಗೆ ಬಂದಾಗ 1500-2000 ತನಕ ಆ ಕೋಳಿ ಮಾರುತ್ತೆ.
ಬೆಳೆದಾದ್ಮೇಲೆ. ಅದ್ರ ಮೊಟ್ಟೆಗಳು ಕೂಡ ಭಾಳ ಕಾಸ್ಟ್ಲಿ, 60-70 ರುಪೀಸಿಗೆಲ್ಲ ಸೇಲ್ ಆಗುತ್ತೆ ಒಂದೊಂದು ಮೊಟ್ಟೆಗಳು. ಬೇರೆ ಎಲ್ಲ 10-15 ನಾಟಿ ಮೊಟ್ಟೆ ಎಲ್ಲ ಇದು 60-70 ರೂಪಾಯಿಗೆ ಸೇಲ್ ಆಗುತ್ತೆ. ಮದ್ದು ಅಂತ ಡಯಾಬಿಟಿಸು ಅದೇ, ಈಗ ಡಯಾಬಿಟಿಸ್ ಪೇಷಂಟ್ಸಿಗೆ ಕೆಲವರಿಗೆ ಮೀಟ್ ತಿನ್ನಬೇಡಿ ಅಂತ ಹೇಳ್ತಾರೆ. ಆವಾಗ ಆದರೆ ಅಕಾರ್ಡಿಂಗ್ ಟು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋದೇನು, ಕಡಕ್ನಾಥ್ ಮೀಟಲ್ಲಿ ಅಂಥ ಶುಗರ್ ಕಂಟೆಂಟ್ ಅಷ್ಟು ಜಾಸ್ತಿ ಇರಲ್ಲ. ಸೊ ಸ್ಪೈಕ್ ಆಗಲ್ಲ, ಗ್ಲೂಕೋಸ್ ಲೆವೆಲ್ಲು ಸ್ಪೈಕ್ ಆಗಲ್ಲ ಅಂತ ಹೇಳ್ತಾರೆ. ಮೇಡಮ್ ಗಿರಿರಾಜ ಇಲ್ಲೇ ನಮ್ಮದು KVFSU ಯೂನಿವರ್ಸಿಟಿಯಿಂದ ಇದಾಗಿರೋದು. ಏನು ಬೇರೆ ಬೇರೆ ನಾಟಿ ತಳಿಗಳ ಜೊತೆ ಬೇರೆ 7 ತಳಿಗಳು ಮಿಕ್ಸ್ ಮಾಡಿ ಒಂದು ನಿಮಗೆ ಫಾರಮ್ ನಾಟಿ ಅಂತ ಹೇಳ್ಬೋದು ಡೆವಲಪ್ ಮಾಡಿದ್ದಾರೆ. ಇದರಿಂದ ಏನು ನಿಮಗೆ 2-3 ತಿಂಗಳಿಗೆ ನಿಮಗೆ ಈ ಸೈಜ್ ಬಂದುಬಿಡುತ್ತೆ. ಈಗ ಏನು ನೋಡ್ತಿದ್ರಿ 2-3 ತಿಂಗಳಿಗೆ ಈ ಸೈಜ್ ಬರುತ್ತೆ. ಮಾಮೂಲಿ 16-20 ವೀಕಿಂದ ಮೊಟ್ಟೆ ಇಡೋಕ್ಕೆ ಶುರು ಮಾಡುತ್ತೆ. 180ರಿಂದ 200 ಮೊಟ್ಟೆ ತನಕ ಇಡುತ್ತೆ ಒಂದು ವರ್ಷಕ್ಕೆ. ಜನರು ಅದನ್ನು ಮೀಟ್ ಪರ್ಪಸಿಗೂ ಯೂಸ್ ಮಾಡ್ಬೋದು, ಮೊಟ್ಟೆ ಇಡೋಕ್ಕೂ ಯೂಸ್ ಮಾಡ್ಬೋದು. ಅದನ್ನೇ ಡೆವಲಪ್ ಮಾಡ್ತಾ ಹೋಗ್ಬೋದು. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ, ವೆಟರ್ನರಿ ಕಾಲೇಜ್ ಶಿವಮೊಗ್ಗ. ಇಲ್ಲಿ ಬೆಂಗಳೂರಲ್ಲಿ ಇಂಟರ್ನ್ಶಿಪ್ಪಿಗೆ ಬಂದಿದ್ದೀವಿ.